ಎಲ್ಲರಿಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಹಾಲು ತೊಗೊಂಡು ಬರಬೇಕು. ಇವತ್ತು ಈ ಕೆಲಸ ಇಲ್ಲ, ಮಂಗಳವಾರ ಒಣ ಕಸ ಅಲ್ವಾ, ಹಾಗಾಗಿ ಅದು ಒಂದು ಕೆಲಸ ಕಡಿಮೆ ನನಗೆ. ಶುಕ್ರವಾರ ಮಂಗಳವಾರ ಪಾತ್ರೆ ಕೂಡ ತೊಳ್ಕೊಂಡೆ, ಆಚೆ ಕೂಡ ಗುಡಿಸ್ಕೊಂಡಿದ್ದೀನಿ. ಹಾಲು ತೊಗೊಂಡು ಬರೋಣ ಬನ್ನಿ. ಎಲ್ರಿದು ಟೀ ಆಯಿತಾ? ನಾನಿನ್ನು ಈಗ ಹಾಲು ತೊಗೊಂಡು ಟೀ ಮಾಡಬೇಕು. ನಮ್ಮ ಪೃಥ್ವಿ ಮಲಗಿದ್ದಾರೆ, ಆದರೂ ಟೀ ಮಾಡಿಬಿಡೋಣ. ಖಂಡಿತ ಗೈಸ್, ತುಂಬ ಸುಸ್ತಾಗುತ್ತೆ, ಪ್ರಾಮಿಸ್. ಬನ್ನಿ ಟೀ ಕುಡಿಯೋಣ. ಇವ್ರು ಮಲಗಿದ್ದಾರೆ, ಹೇಳೋದ್ರೊಳಗೆ ಟೀ ಕುಡಿದು ಅವ್ರ ಜೊತೆ ಸೆಕೆಂಡ್ ಟ್ರಿಪ್ ಕುಡಿಬೇಕು ಮತ್ತೆ. ಪೃಥ್ವಿ ಬನ್ನಿ ಬನ್ನಿ, ಡ್ರೈ ಕಸ ಹಾಕಲು ಬನ್ನಿ. ಕಸದ ಗಾಡಿ ಬರ್ತಾ ಇದೆ, ಕಸ ಹಾಕ್ಬಿಟ್ಟು ಬರಬೇಕು. ಕವರ್ಸ್, ಮಶ್ರೂಮ್ ಪ್ಯಾಕೆಟು, ಎಣ್ಣೆ ಪ್ಯಾಕೆಟು ಎಲ್ಲ ತುಂಬ ಇದೆ. ಆಲ್ಮೋಸ್ಟ್ ಅದು ಇದು ಎಲ್ಲ ಮಿಕ್ಸ್ ಇದೆ, ವೇಸ್ಟೇಜ್ ಕವರು ಹಾಕ್ಬಿಟ್ಟು ಬರಬೇಕು. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೆಲಸ ನೋಡಿ ಗೈಸ್, ಯಾಕಂದರೆ ಒಳಗಡೆ ಬೆಡ್ಶೀಟು ಚಾಪೆ ಸ್ವಲ್ಪ ಮಡ್ಚಿಬಿಟ್ಟು ಗುಡ್ಸೋಣ ಅಂದ್ಕೊಂಡೆ, ಕಸದ ಗಾಡಿ ಬಂದೇ ಬಿಡ್ತು. ಅದರಲ್ಲಿ ಇವತ್ತು ಕವರ್ ಅಲ್ವಾ, ಬೇಗ ಬರುತ್ತೆ. ಹಸಿ ಕಸ ಆದರೆ ಸ್ವಲ್ಪ ಹಾಕ್ಕೊಂಡು ಕೊಡಬೇಕಲ್ಲ ಡಸ್ಟ್ಬಿನ್ಗಳೆಲ್ಲ, ಲೇಟ್ ಆಗುತ್ತೆ. ಇದು ಆಗಲ್ಲ. ಓಕೆ ಗೈಸ್, ಕೆಳಗಡೆ ಹೋಗಿ ಬರ್ತೀನಿ. ಗುಡಿಸ್ಬಿಟ್ಟು ಅಡುಗೆ ಮಾಡಬೇಕು. ಅಡುಗೆ ಎಂಥದ್ದು ಮಾಡಬೇಕು ಐಡಿಯಾನೇ ಇಲ್ಲ. ನೋಡೋಣ, ಕೆಳಗೆ ಹೋಗೋಣಲ್ವಾ, ಹಾಗಾಗಿ ಹಾಲು ಬಂದರೆ ಹಾಲ್ಗೆ ಹೋಗಬೇಕು. ಹಾಲು ಬಂದರೆ ಅಂತೀನಿ, ಸಾರಿ, ಹಾಲು ತೊಗೊಂಬರಕ್ಕೆ ಹೋಗಬೇಕು. ಸೊಪ್ಪು ಬಂದರೆ ಸೊಪ್ಪಿಗೆ ಹೋಗಬೇಕು. ನಮ್ಮ ಪೃಥ್ವಿ ಮಾರ್ಕೆಟಿಗೆ ಹೋಗಿ ಬಂದರೆ ಮಾರ್ಕೆಟಿಂದ ಬಂದಮೇಲೆ ಕೆಳಗಡೆ ಹೋಗಬೇಕು. ಕಸದ ಗಾಡಿ ಬಂದಾಗ ಹೋಗಬೇಕು. ಅಯ್ಯೋ ರಾಮ, ಅಂದರೆ ಕೆಲಸನ ಕಷ್ಟ ಅಂದ್ಕೊಂಡು ಮಾಡಬಾರ್ದಲ್ವ, ಇಷ್ಟಪಟ್ಟು ಮಾಡಬೇಕು. ನಾನು ಹಾಗೆ ಮಾಡ್ತೀನಿ. ಯಾರು ಮಾಡ್ತಾರಪ್ಪ ಅಂತ ಅಂದ್ಕೊಂಡು ಮಾಡಬಾರ್ದು. ಹೌದಲ್ವಾ? ನೀ ಸುಳ್ಳು ಹೇಳ್ತೀನಿ ಅನ್ಸುತ್ತಲ್ವಾ? ಸೊಪ್ಪು ಬೇಕಾದ್ರೆ ನೋಡಿ ಕೆಳಗೆ ಹೋಗಿ ಬರಬೇಕು. ಪಾಲಕ, ಮೆಂತೆ, ಸಿರಿಗ್ಜಾಲಿ ಸೊಪ್ಪು. ಬಾಲ್ಸ್ ಮಾಡ್ತೀನಿ, ಮುದ್ದೆ, ರೈಸು, ಸೊಪ್ಪು ಸಾಂಬಾರು. ಸೊಪ್ಪು ನೀಟ್ ಮಾಡ್ಕೊಂಡು ಸಾಂಬಾರು ಇಟ್ಕೊಂಡು, ರೈಸಿಗೆ ಆಲ್ರೆಡಿ ಇಟ್ಕೊಂಡಿದ್ದೀನಿ ಒಂದು ಸೈಡು. ಮುದ್ದೆ ಕೂಡ ಅಕ್ಕಿ ನೆನೆಸಿದ್ದೀನಿ, ನುಚ್ಚಿಲ್ಲ ಹಾಗಾಗಿ. ಬನ್ನಿ ಗೈಸ್, ಊಟ ಮಾಡೋಣ. ಇವತ್ತು ತಿಂಡಿ ಇಲ್ಲ, ಡೈರೆಕ್ಟ್ ಊಟ.
ಜೋಳದ ಮುದ್ದೆ, ಸೊಪ್ಪು ಸಾಂಬಾರು. ಅಮೃತ. ಎಲ್ಲ ಕೆಲಸ ಆಗಿಲ್ಲ ಗೈಸ್, ಇವತ್ತು ಕೆಲಸ ಪೆಂಡಿಂಗ್ ಇದೆ. ಇವತ್ತು 11:30ಗೆ ಹೋಗ್ತಾ ಇದ್ದೀವಿ ಶಾಪ್ ಹತ್ರ. ಕಾರಣ ತುಂಬ ಕೆಲಸ ಇದೆ ಇವತ್ತು, ಹಾಗಾಗಿ ನೈಟ್ ಸ್ವಲ್ಪ ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ವಾಷಿಂಗು ಎಲ್ಲ ಹಾಗೆ ಬಿಟ್ಟು ಬಂದಿದ್ದೀವಿ. ಹೋಗಿ ಸ್ವಲ್ಪ ಕ್ಲೀನ್ ಮಾಡಬೇಕು, ಹಾಗಾಗಿ ಇಷ್ಟು ಬೇಗ ಹೊರಟಿದ್ದೀವಿ. ಇನ್ನು ಉಳಿದಿರೋ ಕೆಲಸ ಎಲ್ಲ ನಾಳೆ. ಬೆಳಗ್ಗೆ ಊಟ ಮಾಡಿರೋದೆ, ಶಾಪ್ ಹತ್ರ ಹೋಗಿ ಊಟ ಮಾಡ್ಕೊತೀವಿ. ಹಾಗಾಗಿ ಎಲ್ಲ ಅಲ್ಲಿಗೆ ತೊಗೊಂಡೋಗ್ತೀವಿ. ನೋಡಿ, ತೊಳೆಯೋ ಪಾತ್ರೆ ಎಲ್ಲ ಹೀಗೆ ಬಿಟ್ಟೋಗಿರ್ತೀನಿ, ಬೆಳಗ್ಗೆ ತೊಳೆಯೋದು. ಬಟ್ಟೆ ಕೂಡ ತೊಳೆದಿಲ್ಲ, 2 ದಿನ ಆಯಿತು. ಈಗ ಬಿಟ್ಕೊಳೋದು, ರಾಶಿ ಮಾಡ್ಕೊಳೋದು, ಒಟ್ಟಿಗೆ ಕುತ್ಕೊಂಡು ರಾಶಿ ಬಟ್ಟೆ ಆಗಿದೆ ಅಂತ ಹೇಳೋದು. ನೀವೇ ನೋಡ್ತಿರೋ ಯಾವ ಗ್ಯಾಪಲ್ಲಿ ತೊಳಿಬೇಕು. ಬೆಳಗ್ಗೆ ರೈಸೇ ಊಟ ಮಾಡಿದ್ದೆ. ಇಬ್ಬರು ಚಿಕ್ಕದು ಮುದ್ದೆ ಊಟ ಮಾಡಿದ್ವಲ್ಲ, ರೈಸ್ ಊಟ ಮಾಡಿಲ್ಲ. ಇದು ಮಳೆಗಾಲನಾ ಬೇಸಿಗೆನಾ ಒಂದು ಗೊತ್ತಾಗ್ತಿಲ್ಲ ನೋಡಿ. ಇಷ್ಟೊಂದು ಸಖತ್ತು ಬಿಸಿಲಿದೆ ಆಚೆ. ಈ ವರ್ಷ ಬೆಳೆಗಳೆಲ್ಲ ನಾವು ಕೂಡ ಹೊಲ ಬಿತ್ತಿಲ್ಲ, ನಮ್ಮೂರಲ್ಲಿರೋದು ಮಳೆನೇ ಇಲ್ಲಲ್ವ, ಹಾಗಾಗಿ. ಓಕೆ ಬಾಯ್ ಗೈಸ್, ಫುಲ್ ವಿಡಿಯೋ ನೋಡಿ.